ಅದೇ ನೆಕ್ಸ್ಟ್ ಈಗ ಪ್ರೊಡಕ್ಷನ್ ಹೌಸ್ಗೆ ಬರೋಣ. ಸೊ ಅದು ಯಾವಾಗ ಲಾಂಚ್ ಇಟ್ಕೊಂಡಿದ್ದೀರಾ? ಸೊ ಅಂಡ್ ಸಿನಿಮಾದಲ್ಲಿ ಜಸ್ಟ್ ನೀವೇನಾದ್ರು ಡೈರೆಕ್ಷನ್ ಮಾಡೋದು ಇಲ್ಲ ಪ್ರೊಡ್ಯೂಸ್ ಮಾಡೋದು ಒಂದೇನಾ, ಇಲ್ಲ ಅದ್ರ ಜೊತೆಗೆ ಆಕ್ಟಿಂಗ್ ಯಾವ ತರ? ಆಸೆ ಎಲ್ಲರಿಗೂ ಇರುತ್ತೆ, ಬಟ್ ಕೆಲವೊಂದು ಡೆಸಿಗ್ನೇಷನ್ ಅಂತ ಏನಿರುತ್ತೆ ಅದು ಎಷ್ಟ್ರ ಮಟ್ಟಿಗೆ ನಮ್ಮ ಕೈಯಲ್ಲಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಪ್ರೊಡಕ್ಷನ್ ಹೌಸ್ ನಾನು ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದಕ್ಕೆ ಉದ್ದೇಶ 2-3 ಇದೆ. ಒಂದು ಲೈಕ್ ಹೌ ವಿ ಸ್ಟಾರ್ಟೆಡ್ ಜ್ಯುವೆಲ್ರಿ ಶಾಪ್, ನಾವು ಅದೇ ರೀತಿಯಾಗಿ ನಮ್ದು ಅಂತ ಒಂದು ಪ್ರೊಡಕ್ಷನ್ ಹೌಸ್ ಇರಬೇಕು ಅಂತ ಒಂದು. ಇನ್ನೊಂದು ನಮ್ಮನ್ನ ಯಾರೋ ಯಾವತ್ತೋ ಚೆನ್ನಾಗಿ ನಡ್ಸ್ಕೊಂಡಿರ್ತಾರೆ, ಆತರ ನಾವಿರ್ಬಾರ್ದು, ನಾವು ಸ್ವಲ್ಪ ಚೆನ್ನಾಗಿ ನಡ್ಸ್ಕೊಬೇಕು, ಆರ್ಟಿಸ್ಟ್ ಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಆಸೆ ಇದೆ. ಆಕ್ಚುಲಿ ತುಂಬಾ ಹಿಂದೆ ನಾನು ಯಾವ್ದೋ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದೆ. ಸೊ ಅದು ಒಂದು ಥಾಟ್ ಪ್ರೋಸೆಸ್. ಅದ್ರ ಜೊತೆಗೆ ಯಾರಾದ್ರೂ ಹೇಳ್ತಾರಲ್ವಾ ನಮ್ಗೆ ನಿಮ್ ಕೈಲಿ ಇದ್ ಮಾಡಕ್ ಆಗಲ್ಲ ಅಂತ, ಸೊ ಅಂತವ್ರ ತಲೆ ಮೇಲೆ ಹೊಡೆದಂಗ್ ಏನಾದ್ರು ಮಾಡಿ ತೋರಿಸ್ಬೇಕಲ್ವಾ. ಸೂಪರ್, ಒಳ್ಳೆ ಕಾರಣ ಕೊಟ್ರು ಆಕ್ಚುಲಿ ನೀವು, ಅದಕ್ಕೆ ಬೆಂಕಿ ಅಂತ ಹೇಳೋದು ಅಲ್ವಾ. ಸೊ ಆ ಕಾರಣಕ್ಕೆ ಪ್ರೊಡಕ್ಷನ್ ಹೌಸ್. ಅದ್ರ ಜೊತೆಗೆ ನನ್ಗೆ ಆಕ್ಚುಲಿ ಆಲ್ಬಮ್ ಸಾಂಗ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಮೊದ್ಲಿಂದನು. ಯಾಕಂತಂದ್ರೆ ಸ್ಕೂಲಲ್ಲಿ ಇದ್ದಾಗೆಲ್ಲ ಅವಾಗ ಆಲ್ಬಮ್ ಸಾಂಗ್ಸ್ಗೆ ನಮಗ್ ಪರ್ಫಾರ್ಮ್ ಮಾಡಕ್ ಕೊಡ್ತಿದ್ರು ಡ್ಯಾನ್ಸ್. ಸೊ ಹಾಗಾಗಿ ಅವಾಗಿಂದನು ಅಂದ್ರೆ ಪ್ರಿಫರೆನ್ಸ್ ನಮ್ಮೇಲೆ ಇರುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಅದು ತಲೆನಲ್ಲಿ ಚಿಕ್ಕ ವಯಸ್ಸಿಂದ ಇದೆ. ಸೊ ಎಲ್ಲ ಚಿಕ್ಕ ವಯಸ್ಸಿನ ಕನಸುಗಳು ಇವಾಗ ನನ್ಸಾಗ್ತಿದೆ ಅಂತ ಹೇಳ್ಬೋದು. ಆಚೆ ನಮ್ಮ ಸ್ಟೋರ್ ನಲ್ಲಿ ಒಂದು ಫೋಟೋ ಹಾಕಿದ್ದಾರೆ ನಂದು, ಅದನ್ನ ನೋಡಿದಾಗ ಹಂಗೇನೆ ನಾನು ಹೋಗೋ ಸಣ್ಣ ವಯಸ್ಸಲ್ಲಿ ಆಸೆ ಪಟ್ಟಿದ್ನಲ್ಲ ಈ ತರ ನಂದು ಫೋಟೋ ಇರ್ಬೇಕು ಯಾವ್ದಾದ್ರು ಜ್ಯುವೆಲ್ರಿ ಶಾಪ್ ಮುಂದೆ ಅಥವಾ ಯಾವ್ದಾದ್ರು ಒಂದು ಸ್ಯಾರಿ ಅಂಗಡಿ ಮುಂದೆ ನನ್ನ ಫೋಟೋ ಹಿಂಗಿರ್ಬೇಕು ಅಂತ ನಾನು ತುಂಬಾ ಆಸೆ ಪಟ್ಟಿದ್ದೆ. ಸೊ ಅದು ನಮ್ಮ ಕುಪ್ಪಂಡಾಸ್ ಜ್ಯುವೆಲ್ರಿ ಮೂಲಕನೇ ಅದು ಸಕ್ಸಸ್ ಆಗಿದೆ. ನನಗೆ ಆ ಸಣ್ಣ ವಯಸ್ಸಿನ ಕನ್ಸು ಯಾವ್ಯಾವ್ದು ನನ್ಸಾಗ್ತಿದೆಯಲ್ಲ ಅದನ್ನ ನೋಡಿದ್ರೆ ವಾವ್ ಇದೆಲ್ಲ ಆಗ್ತಿದೆಯಲ್ಲ ಅಂತ, ಅದೊಂದು ಮಿರಾಕಲ್ ಆಗ್ತಾ ಇದೆ ನನ್ನ ಲೈಫಲ್ಲಿ ಅನ್ನೋ ತರದೊಂದು ಫೀಲ್ ನನಗೆ. ನನ್ನನ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಂಡಾಗ ಆಗಿರ್ಬೋದು ಅವಾಗೊಂದು ಆ ತರದ್ದು, ಇನ್ ಯಾರಾದ್ರೂ ನಂಗೆ ಅವಾರ್ಡ್ ಕೊಟ್ಟಾಗ ಅದೊಂದು, ಆಲ್ಸೋ ದಿಸ್ ಪೋಸ್ಟರ್ ಔಟ್ಸೈಡ್ ದ ಔಟ್ಲೆಟ್ ಇದು ಒಂದು, ಅಂಡ್ ಆಲ್ಬಮ್ ಸಾಂಗ್ ಮಾಡ್ಬೇಕು ಅನ್ನೋದು, ಇದೆಲ್ಲ ನನ್ನ ಸಣ್ಣ ವಯಸ್ಸಿನ ಕನ್ಸು. ಐ ಡೋಂಟ್ ನೋ ನಾನು ಯಾಕೆ ಇಷ್ಟೆಲ್ಲ ಕನ್ಸು ಕಂಡೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಐ ಆಮ್ ಸರ್ಪ್ರೈಸ್, ನನಗೂ ಆಕ್ಚುಲಿ ತುಂಬಾ ಸರ್ಪ್ರೈಸಿಂಗ್ ಆಗಿದೆ. ಅಂಡ್ ವೆರಿ ಲೆಸ್ ಪೀಪಲ್ ನೋ ಅಬೌಟ್ ಇಟ್. ಇದು ನಾನ್ ಕಂಡಿರೋ ಕನ್ಸ ನನಗ್ ಬಿಟ್ರೆ ಬೇರೆಯವ್ರಿಗೆ ಗೊತ್ತಿರಕ್ ಸಾಧ್ಯ ಇಲ್ಲ ಇದು. ಅಂಡ್ ನಾನು ಯಾರ ಹತ್ರನೂ ಹೆಚ್ಚಾಗಿ ಡಿಸ್ಕಸ್ ಮಾಡ್ಲಿಲ್ಲ. ನಾನು ಏನ್ ಬಿಲೀವ್ ಮಾಡ್ತೀನಿ ಅಂತಂದ್ರೆ ಅದು ಸಕ್ಸಸ್ ಆಗೋವರೆಗೂ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಲ್ಲ. ತೀರಾ ಅಪರೂಪ ನಾನು ಯಾವ್ದಾದ್ರು ಒಂದು ವಿಚಾರನ ಆ ರೀತಿ ಹೇಳ್ಕೊಳ್ಳೋದು. ಇವಾಗ ಪ್ರೊಡಕ್ಷನ್ ಹೌಸ್ ನ ಹೇಗೆ ಹೇಳ್ಕೊತಿದ್ವಿ ಈ ತರ ಹೇಳ್ಕೊತಿರ್ಲಿಲ್ಲ ನಾನು, ಅಂಟಿಲ್ ಅನ್ಲೆಸ್ ಇಟ್ ಇಸ್ ಆನ್ ಏರ್ ಆ ತರ. ಬಟ್ ಈ ವಿಚಾರ ಅಂತ ಬಂದಾಗ ಇದು ಡೆಫಿನೆಟ್ಲಿ ಗೊತ್ತಾಗೇ ಆಗುತ್ತೆ ಅಂತ. ನಮ್ದು ಆಲ್ರೆಡಿ ರಿಜಿಸ್ಟ್ರೇಷನ್ ಎಲ್ಲ ಮುಗ್ದಿದೆ, ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ನಾನು. ಸೊ ಆ ಹೋಮ್ ವರ್ಕ್ಸ್ ಎಲ್ಲ ನಡೀತಾ ಇದೆ. ಅಂಡ್ ಒಂದು ಸಿನಿಮಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಆ ಒಂದು ಡಿಸ್ಕಷನ್ ಅಲ್ಲಿ ಇದೀವಿ. ವಿಲ್ ಸಿ ಯಾವಾಗ ಎಷ್ಟು ಬೇಗ ಸಾಧ್ಯನೋ, ಬಿಕಾಸ್ ಪ್ರತಿಯೊಂದಕ್ಕೂ ಟೈಮ್ ತಗೊಳ್ತಾ ಇದೀವಿ ನಾವು. ನನ್ನ ಟೀಮ್, ನನ್ನ ಫ್ರೆಂಡ್ಸ್ ಅಂತ ಏನಿದೀವಿ ನಾವೆಲ್ಲರೂ ಏನ್ ಮ್ಯಾಚ್ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ ಈ ಟೈಮ್ಗೆ ಯಾವ್ದು ವರ್ಕ್ ಆಗುತ್ತೆ ಅಂಡ್ ವರ್ಕ್ ಮಾಡೋದಕ್ಕೆ ನಮ್ಗೆ ಎಷ್ಟು ಎಫರ್ಟ್ ಹಾಕ್ಬೇಕು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಇದೀವಿ. ಸೊ ವಿ ಹ್ಯಾವ್ ಅ ಟೀಮ್ ಆಲ್ರೆಡಿ ಸೆಟ್. ವಿಲ್ ಸಿ ಸಾಧ್ಯ ಆದ್ರೆ ಆದಷ್ಟು ಬೇಗ ಸಿನಿಮಾನ ಲಾಂಚ್ ಮಾಡೋದ್ರ ಬಗ್ಗೆ ಅನೌನ್ಸ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಆಲ್ಬಮ್ ಸಾಂಗ್ ನನ್ ಕನ್ಸೋದು ಅಗೇನ್ ಆಲ್ಬಮ್ ಸಾಂಗ್. ಸೊ ಸಾಧ್ಯ ಆದ್ರೆ ಅದನ್ನೊಂದು ಬೇಗ ಮಾಡ್ಬೇಕು ಅಂತ ನನಗೆ ಆಸೆ ಇದೆ. ಲೆಟ್ಸ್ ಸಿ. ಆದ್ರೆ ಆಕ್ಚುಲಿ ಏನಕ್ಕೆ ಇದು ಎರಡು ತಲೆಯಲ್ಲಿದೆ ಅಂತಂದ್ರೆ ಸಿನಿಮಾ ಟೇಕ್ಸ್ ಮೋರ್ ಟೈಮ್. ಆಲ್ಬಮ್ ಸಾಂಗ್ ಮಾಡೋದಕ್ಕೆ ಸಿನಿಮಾ ಅಷ್ಟು ಟೈಮ್ ಬೇಕಾಗಲ್ಲ, ಬಜೆಟ್ ಅಷ್ಟು ಬೇಕಾಗಲ್ಲ. ಸೊ ಈ ಎರಡು ಕಾನ್ಸೆಪ್ಟ್ ಅಲ್ಲಿ ಇದನ್ನೊಂದು ಮಾಡೋಣ ಅನ್ನೋದು ಬಂದಿದೆ. ಬಟ್ ಎಸ್ ನೋಡೋಣ ಯಾವ್ದು ಚೆನ್ನಾಗಾಗ್ಬೇಕು ಅಂತ ಇರುತ್ತೋ ಅದು ಫಸ್ಟ್ ಬರ್ಲಿ ಅಂತ. ಹಂಗಾದ್ರೆ ಈ ಪ್ರೊಡಕ್ಷನ್ ಹೌಸ್ಗೆ ಒಂದು ಯೂಟ್ಯೂಬ್ ಚಾನಲ್ ಆಗ್ಬೇಕು, ಅದಕ್ಕೂ ಕುಪ್ಪಂಡಾಸ್ ಮುಂದಕ್ಕೆ ಏನಂದ್ರೆ ಪ್ರೊಡಕ್ಷನ್ ಅದೇ ನೋಡೋಣ. ನಿಮ್ಗೆ ಗೊತ್ತಿಲ್ಲ, ನಾನು ಎಲ್ಲಾದ್ರೂ ಹೇಳಿದೀನಿ ಅನ್ಸುತ್ತೆ, ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಅದ್ರಲ್ಲಿ ದುಡ್ಡು ಮಾಡ್ಬೇಕು ಅನ್ನೋದು ನನಗೆ ಸಿಕ್ಕಾಪಟ್ಟೆ ಇತ್ತು. ಆಯ್ತಾ, ಅದು ನನ್ಗೆ ಅದೊಂದು ಯಾಕೋ ಸಕ್ಸಸ್ ಆಗ್ತಾ ಇಲ್ಲ. ಅದನ್ನ ಮಾಡ್ಬೇಕು ನೆಕ್ಸ್ಟ್ ಶುರುವಾಗುತ್ತಲ್ಲ ಈಗ ಪ್ರೊಡಕ್ಷನ್ ಇಂದ. ಅಂದ್ರೆ ನನಗ್ ಗೊತ್ತಿದ್ದು ಆನ್ಲೈನ್ ಅಲ್ಲಿ ಈ ವಿಡಿಯೋ, ಬಿಕಾಸ್ ಐ ಆಮ್ ವೆರಿ ಟಾಕಿಟಿವ್ ಪರ್ಸನ್. ಸೊ ಯಾವಾಗ್ಲೂ ಅನ್ಕೊಂತಾ ಇದ್ದಂಗೆ ಎಲ್ಲರೂ ಹೇಳ್ತಾರಲ್ಲ, ನನ್ಗೆ ಇವತ್ತಿಗೂ ಗೊತ್ತಿಲ್ಲ ಅದ್ರಲ್ಲಿ ಹೆಂಗ್ ದುಡ್ಡು ಮಾಡೋದು ಅಂತ. ಓಕೆ, ನಾ ಪ್ರೋಸೆಸ್ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಬಟ್ ಐ ಹ್ಯಾವ್ ದಿಸ್ ಥಾಟ್ ಇನ್ ಮೈ ಮೈಂಡ್ ಫ್ರಮ್ ಮೈ ಚೈಲ್ಡ್ಹುಡ್. ಸ್ಕೂಲಲ್ಲಿ ಇದ್ದಾಗಲೇ ಏನೇ ಯೋಚನೆ ಮಾಡೋದು, ಯೂಟ್ಯೂಬ್ ಮಾಡ್ಬೇಕು ಅದ್ರಲ್ಲಿ ದುಡ್ಡು ಮಾಡ್ಬೇಕು ಅಂತ. ₹1 ಬಂದಿಲ್ಲ ನನಗೆ ಮಾತ್ರ. ಬಟ್ ಐ ಥಿಂಕ್ ಇಟ್ ಇಸ್ ಅ ಡಿಫಿಕಲ್ಟ್ ಜಾಬ್, ಬಿಕಾಸ್ ಶೂಟ್ ಮಾಡ್ಬೇಕು, ಎಡಿಟ್ ಮಾಡ್ಬೇಕು, ಪೋಸ್ಟ್ ಮಾಡ್ಬೇಕು, ಅದನ್ನ ಫಾಲೋ ಅಪ್ ಮಾಡ್ಬೇಕು, ಎಲ್ಲ ಇದೆಲ್ಲ. ಸೊ ಯಾ, ನಿಮ್ಮಂತ ಗೊತ್ತಿರೋರು ಯಾರಾದ್ರೂ ಆಶೀರ್ವಾದ ಮಾಡಿದ್ರೆ ಈಗ ನಮ್ಗೆ ಸ್ಟಾರ್ಟ್ ಮಾಡ್ಬಿಟ್ಟು ನೆಕ್ಸ್ಟ್